ಹನುಮನ 12 ನಾಮಗಳು. ಹನುಮನ 12 ನಾಮಗಳನ್ನು ಪಠಿಸುವುದರಿಂದ ಎಲ್ಲ ದುಃಖಗಳು ಮತ್ತು ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ನಾವು ಮಂಗಳವಾರ ಉಪವಾಸ ಮತ್ತು ಪೂಜೆಯನ್ನು ಹೇಗೆ ಮಾಡಬೇಕು, ಶನಿ ಸಾಡೆಸಾತಿ ಮತ್ತು ಅಧೈರ್ಯರಿಂದ ಮುಕ್ತಿ ಪಡೆಯುವುದು ಹೇಗೆ, ಜಪಮಾಲೆಯನ್ನು ಪಠಿಸುವಾಗ ಈ ನಿಯಮಗಳನ್ನು ಮತ್ತು ಮುನ್ನೆಚ್ಚರಿಕೆಗಳನ್ನು ನೆನಪಿನಲ್ಲಿಡಿ. ಹನುಮಾನ್ಜಿಯ 12 ಹೆಸರುಗಳನ್ನು ಹೇಗೆ ಜಪಿಸುವುದು, ಹನುಮಾನ್ಜಿಗೆ ಧ್ವಜವನ್ನು ಏಕೆ ಅರ್ಪಿಸಲಾಗುತ್ತದೆ, ಬಜರಂಗ್ ಬಾಣ ಪಠಿಸೋದು ಹೇಗೆ, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳಿಯೋಣ ಬನ್ನಿ. ಹನುಮಾನ್ ಪಿಂಗಾಕ್ಷ, ಅಂಜನಿಸುತ್, ಅಮಿತ್ ವಿಕ್ರಮ್, ವಾಯುಪುತ್ರ, ಉದಿಕ್ರಮಣ, ಮಹಾಬಲ್, ರಮೇಶ, ಸೀತಾಶೋಕ ವಿನಾಶನ, ದಶಗ್ರೀವ ದರ್ಪಣ, ಫಲ್ಗುಣ ಸುಖ, ಲಕ್ಷ್ಮಣ ಪ್ರಾಣದಾತ. ಜಪ ಮಾಡುವುದು ಹೇಗೆ? ಹನುಮಾನರ ಈ 12 ಹೆಸರುಗಳನ್ನು ಬೆಳಗ್ಗೆ, ಸಂಜೆ ಮತ್ತು ರಾತ್ರಿ ಮಲಗುವ ಮೊದಲು ಜಪಿಸಿ. ಪ್ರತಿದಿನ ಬೆಳಗ್ಗೆ ಎದ್ದ ನಂತರ ಹಾಸಿಗೆಯಲ್ಲಿ ಕುಳಿತಾಗ ಈ 12 ಹೆಸರುಗಳನ್ನು 11 ಬಾರಿ ನಿಲ್ಲಿಸದೆ ಉಚ್ಚರಿಸಿ. ಪಠಣದ ಪ್ರಯೋಜನಗಳು. ಹನುಮಾನರ ಹೆಸರನ್ನು ತೆಗೆದುಕೊಳ್ಳುವ ವ್ಯಕ್ತಿಯು ನಿಯಮಿತವಾಗಿ ಅವರ ಆಶೀರ್ವಾದವನ್ನು ಪಡೆಯುತ್ತಾನೆ. ಬೆಳಗ್ಗೆ ಎದ್ದ ನಂತರ 12 ನಾಮಗಳನ್ನು 11 ಬಾರಿ ಪಠಿಸುವ ವ್ಯಕ್ತಿಯು ದೀರ್ಘಾಯುಷ್ಯವನ್ನು ಹೊಂದುತ್ತಾನೆ. ಮಧ್ಯಾಹ್ನ ಹನುಮನ ಹೆಸರನ್ನು ತೆಗೆದುಕೊಳ್ಳುವ ವ್ಯಕ್ತಿಯು ಶ್ರೀಮಂತನಾಗುತ್ತಾನೆ. ಇನ್ನು ಸಂಜೆ ಮತ್ತು ರಾತ್ರಿ ಹೊತ್ತು ಈ ಹೆಸರುಗಳನ್ನು ತೆಗೆದುಕೊಳ್ಳುವ ವ್ಯಕ್ತಿಯು ಕುಟುಂಬದ ಸಂತೋಷದಿಂದ ತೃಪ್ತನಾಗಿರುತ್ತಾನೆ. ರಾತ್ರಿ ಮಲಗುವಾಗ ನಾಮಸ್ಮರಣೆ ಮಾಡುವ ವ್ಯಕ್ತಿ ಶತ್ರುವನ್ನು ಗೆಲ್ಲುತ್ತಾನೆ. ಜಪಮಾಲೆಯನ್ನು ಪಠಿಸುವಾಗ ಈ ನಿಯಮಗಳು ಮತ್ತು ಮುನ್ನೆಚ್ಚರಿಕೆಗಳನ್ನು ನೆನಪಿನಲ್ಲಿಡಿ. ಮೊದಲನೆಯದಾಗಿ, ಜಪಮಾಲೆಯನ್ನು ಆಯ್ಕೆ ಮಾಡುವಾಗ ಅದರಲ್ಲಿ ಮಣಿಗಳ ಸಂಖ್ಯೆ ಕನಿಷ್ಠ 27 ಮತ್ತು ಗರಿಷ್ಠ 108 ಆಗಿರಬೇಕು. ಪ್ರತಿ ಮಣಿಯ ಮಧ್ಯದಲ್ಲಿ ಒಂದು ಗಂಟು ಇರಬೇಕು ಎಂಬುದನ್ನು ನೆನಪಿನಲ್ಲಿಡಿ. ಮಂತ್ರವನ್ನು ಪಠಿಸುವಾಗ ನಿಮ್ಮ ಜಪಮಾಲೆಯನ್ನು ಯಾವುದೇ ಬಟ್ಟೆಯಿಂದ ಮುಚ್ಚಬೇಕು. ಯಾವುದೇ ಮಂತ್ರವನ್ನು ಜಪಿಸಲು ಪ್ರಾರಂಭಿಸುವ ಮೊದಲು ಕೈಯಲ್ಲಿ ಜಪಮಾಲೆಯೊಂದಿಗೆ ಪ್ರಾರ್ಥಿಸಬೇಕು. ಇದರಿಂದ ಮಂತ್ರದ ಪಠಣವು ಯಶಸ್ವಿಯಾಗುತ್ತದೆ. ನೀವು ಮಂತ್ರವನ್ನು ಜಪಿಸುವ ಜಪಮಾಲೆಯನ್ನೇ ಧರಿಸಬಾರದು. ಜಪಮಾಲೆಯನ್ನು ಧರಿಸಬೇಕಾದರೆ ನೀವು ಇನ್ನೊಂದು ಬೇರೆಯದೇ ಜಪಮಾಲೆಯನ್ನು ಧರಿಸಬಹುದು. ಮಂತ್ರವನ್ನು ಜಪಿಸಿದ ನಂತರ ಮಾಲೆಗಳನ್ನು ಯಾವಾಗಲೂ ದೇವರ ಮನೆಯಲ್ಲಿ ಇಡಬೇಕು. ಮಂತ್ರವನ್ನು ಪಠಿಸಲು ಯಾವಾಗಲೂ ಸ್ವಂತ ಜಪಮಾಲೆಯನ್ನೇ ಬಳಸಬೇಕು. ಇದನ್ನು ಬೇರೆಯವರಿಗೆ ಕೊಡಬಾರದು. ಇದರ ಹೊರತಾಗಿ ಮಂತ್ರಗಳನ್ನು ಪಠಿಸಲು ಬೇರೆಯವರ ಮೇಲೆ ಪ್ರಯೋಗಿಸದೆ ತಮ್ಮ ಸ್ವಂತಕ್ಕಾಗಿ ಜಪಿಸಬೇಕು. ಬಜರಂಗ ಬಾಣವನ್ನು ಪಠಿಸುವುದರಿಂದ ಶತ್ರುಗಳ ಭಯದಿಂದ ಮುಕ್ತಿ ಸಿಗುತ್ತದೆ. ಬಜರಂಗ ಬಾಣವು ಶತ್ರುಗಳ ಕೆಟ್ಟ ವೃತ್ತದಿಂದ ರಕ್ಷಿಸುವ ಕೆಲಸ ಮಾಡುತ್ತದೆ. ಇದನ್ನು ಪ್ರಾಮಾಣಿಕ ಹೃದಯದಿಂದ ಪಠಿಸುವುದು ಶತ್ರುಗಳನ್ನು ನಾಶಪಡಿಸುತ್ತದೆ. ಆದರೆ ಒಬ್ಬರು ಒಂದೇ ಸ್ಥಳದಲ್ಲಿ ಕುಳಿತು 21 ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ಪಠಿಸಬೇಕು ಮತ್ತು ಯಾವಾಗಲೂ ಸತ್ಯದ ಮಾರ್ಗವನ್ನು ಅನುಸರಿಸುವ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಬೇಕು. ಏಕೆಂದರೆ ಹನುಮಂತನು ಧರ್ಮನಿಷ್ಠರನ್ನು ಮಾತ್ರ ಬೆಂಬಲಿಸುತ್ತಾನೆ. ಫಲಿತಾಂಶಗಳು 21 ದಿನಗಳಲ್ಲಿ ತಕ್ಷಣವೇ ಲಭ್ಯವಾಗುವು. ಉಪವಾಸವನ್ನು ಯಾವಾಗ ಆರಂಭಿಸಬೇಕು? ನೀವು ಉಪವಾಸವನ್ನು ಪ್ರಾರಂಭಿಸಲು ಬಯಸಿದರೆ ಯಾವುದೇ ತಿಂಗಳ ಶುಕ್ಲ ಪಕ್ಷದ ಮೊದಲ ಮಂಗಳವಾರದಂದು ಈ ಉಪವಾಸವನ್ನು ಪ್ರಾರಂಭಿಸಬಹುದು. ಈ ದಿನ ನಿಮ್ಮ ಮನಸ್ಸಿನಲ್ಲಿ ಒಂದು ಆಸೆಯನ್ನು ಇಟ್ಟುಕೊಳ್ಳುವ ಮೂಲಕ ನೀವು ಉಪವಾಸವನ್ನು ಪ್ರಾರಂಭಿಸಿ. ಇದರೊಂದಿಗೆ 21 ಅಥವಾ 45 ಮಂಗಳವಾರದವರೆಗೆ ಉಪವಾಸ ಮಾಡುವ ಪ್ರತಿಜ್ಞೆ ತೆಗೆದುಕೊಳ್ಳಿ. ಇದಾದ ನಂತರ ಮಂಗಳವಾರದ ಕೂಡಲೇ ಉದ್ಯಾಪನ ಮಾಡಿ. ಮಂಗಳವಾರದ ಉಪವಾಸದ ಆರಾಧನಾ ವಿಧಾನ. ನೀವು 21 ಅಥವಾ 45 ಮಂಗಳವಾರಗಳ ನಿರ್ಣಯವನ್ನು ತೆಗೆದುಕೊಂಡಿದ್ದರೆ ಅದನ್ನು ಖಂಡಿತವಾಗಿ ಪೂರೈಸಿಕೊಳ್ಳಿ. ಮಂಗಳವಾರ ಬೆಳಗ್ಗೆ ಬೇಗ ಎದ್ದು ಎಲ್ಲ ಕೆಲಸ ಮುಗಿಸಿ ರಾತ್ರಿ ಊಟ ಮಾಡಿ, ಇದಾದ ನಂತರ ಈಶಾನ್ಯ ಮೂಲೆಯನ್ನು ಸ್ವಚ್ಛಗೊಳಿಸಿ ಮತ್ತು ಹನುಮಂತನ ವಿಗ್ರಹ ಅಥವಾ ಚಿತ್ರವನ್ನು ಅಲ್ಲಿ ಸ್ಥಾಪಿಸಿ. ನೀವು ಬಯಸಿದರೆ ನೀವು ಹನುಮಾನ್ ಅವರ ಚಿತ್ರಣವನ್ನು ಪೂಜಾ ಕೊಠಡಿಯಲ್ಲಿಯೇ ಇರಿಸಬಹುದು. ಇದಾದ ನಂತರ ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸಿ ಮತ್ತು ಕೈಯಲ್ಲಿ ಸ್ವಲ್ಪ ನೀರನ್ನು ಹಿಡಿದು ಆಚಮನ ಮಾಡಿ ಉಪವಾಸದ ನಿರ್ಣಯವನ್ನು ತೆಗೆದುಕೊಳ್ಳಿ. ಮಂಗಳವಾರದ ಉಪವಾಸದ ಪೂಜೆಯ ವಿಧಾನ 2. ಹನುಮಂತನಿಗೆ ಕೆಂಪು ಹೂಗಳು ಮತ್ತು ಹಾರವನ್ನು ಅರ್ಪಿಸಿ ಇದರೊಂದಿಗೆ ಸಿಂಧೂರವನ್ನು ಅನ್ವಯಿಸಿ. ನಂತರ ಆಹಾರವನ್ನು ಅರ್ಪಿಸಿ. ಬೂಂದಿ, ಲಡ್ಡುಗಳು ಅಥವಾ ಬೇಳೆ ಮತ್ತು ಬೆಲ್ಲದ ಪ್ರಸಾದವನ್ನು ನೈವೇದ್ಯ ಮಾಡಬಹುದು. ನೀರನ್ನು ಕೃಷ್ಣಾರ್ಪಣ ಮಾಡಿದ ನಂತರ ಧೂಪ ಮತ್ತು ತುಪ್ಪದ ದೀಪವನ್ನು ಬೆಳಗಿಸಿ. ದೀಪವನ್ನು ಬೆಳಗಿದ ನಂತರ ಸುಂದರಕಾಂಡ ಮತ್ತು ಚಾಲಿಸವನ್ನು ಪಠಿಸಿದ ನಂತರ ಆರತಿ ಮಾಡಿ ಅಂತಿಮವಾಗಿ ತಿಳಿಯದೇ ಆದ ತಪ್ಪಿಗಾಗಿ ಕ್ಷಮೆಯಾಚಿಸಿ. ಈಗ ದಿನವಿಡೀ ವೇಗವಾಗಿ ಇರಿ. ಸೂರ್ಯಾಸ್ತದ ಮೊದಲು ಹನುಮಂತನ ಆರತಿಯನ್ನು ಮಾಡಿ ಮತ್ತು ಪ್ರಸಾದವನ್ನು ತೆಗೆದುಕೊಂಡು ನಂತರ
ಉಪವಾಸವನ್ನು ಮುರಿದು ಆಹಾರವನ್ನು ಸೇವಿಸಿ. ಭಗವಾನ್ ಹನುಮಂತನನ್ನು ಮೆಚ್ಚಿಸುವ ಮಾರ್ಗಗಳು. ಯಾರಿಗೆ ಹನುಮಂತನ ಆಶೀರ್ವಾದ ಸಿಗುತ್ತದೆಯೋ ಅವರ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. 11ನೇ ರುದ್ರಾವತಾರ ಹನುಮನನ್ನು ಮಂಗಳದ ಪ್ರಧಾನ ದೇವತೆ ಎಂದು ಪರಿಗಣಿಸಲಾಗಿದೆ. ರಾಮಭಕ್ತ ಹನುಮಾನ ಪೂಜೆಗಾಗಿ ಮಂಗಳವಾರ ಮತ್ತು ಶನಿವಾರ ವಿಶೇಷ ಮಹತ್ವವಿದೆ. ಹನುಮಾನ್ ಹುಟ್ಟಿದ ವಾರ ಮಂಗಳವಾರವಾಗಿತ್ತು. ಮಂಗಳವಾರದಂದು ವಿಶೇಷ ಪ್ರಯೋಗಗಳನ್ನು ಮಾಡುವುದರಿಂದ ಎಲ್ಲ ಕೆಟ್ಟ ವಿಷಯಗಳು ತಕ್ಷಣವೇ ಪರಿಹರಿಸಲ್ಪಡುತ್ತವೆ ಮತ್ತು ಎಲ್ಲ ಸಮಸ್ಯೆಗಳು ಪರಿಹಾರವಾಗುತ್ತವೆ, ಇಷ್ಟಾರ್ಥಗಳು ಈಡೇರುತ್ತವೆ ಎಂದು ನಂಬಲಾಗಿದೆ. ಸಿಂಧೂರವನ್ನು ರಾಮಭಕ್ತ ಹನುಮನಿಗೆ ಅರ್ಪಿಸಲಾಗುತ್ತದೆ. ಹನುಮಾನಿಗೆ ಮಲ್ಲಿಗೆ ಎಣ್ಣೆಯನ್ನು ಅರ್ಪಿಸುವ ವಿಶೇಷ ಸಂಪ್ರದಾಯವಿದೆ. ಆದರೆ ನೀವು ಈ ಎಣ್ಣೆಯನ್ನು ಸಿಂಧೂರವಿಲ್ಲದೆ ನೀಡಬಾರದು. ಈ ಎಣ್ಣೆಯು ವಿಶೇಷ ಪರಿಮಳವನ್ನು ಹೊಂದಿದೆ ಮತ್ತು ಇದನ್ನು ಔಷಧ ತಯಾರಿಕೆಯಲ್ಲಿಯೂ ಬಳಸಲಾಗುತ್ತದೆ. ಹನುಮಂತನಿಗೆ ಸಿಂಧೂರವನ್ನು ಅರ್ಪಿಸುವ ಮೂಲಕ ಏಕಾಗ್ರತೆ ಹೆಚ್ಚುತ್ತದೆ. ಇದು ನಿಮ್ಮ ದೃಷ್ಟಿದೋಷವನ್ನು ಸಹ ನಿವಾರಿಸುತ್ತದೆ. ಹನುಮಂತನ ಮುಂದೆ ಮಲ್ಲಿಗೆ ಎಣ್ಣೆಯ ದೀಪವನ್ನು ಬೆಳಗಿಸುವ ಮೂಲಕ ನೀವು ಶತ್ರುಗಳನ್ನು ತೊಡೆದು ಹಾಕಬಹುದು. ಹನುಮಾನ್ ದೇವಸ್ಥಾನದಲ್ಲಿ ಕೆಂಪು ಧ್ವಜವನ್ನು ಅರ್ಪಿಸುವುದು ಹೆಚ್ಚು ಪರಿಣಾಮಕಾರಿಯಾಗಿದೆ. ಈ ಧ್ವಜವು ತ್ರಿಕೋನಾಕಾರವಾಗಿರಬೇಕು ಮತ್ತು ಅದರ ಮೇಲೆ ಶ್ರೀರಾಮ್ ಎಂದು ಬರೆದಿರಬೇಕು. ಮಂಗಳವಾರ ಹನುಮಾನ್ ದೇವಸ್ಥಾನದಲ್ಲಿ ಧ್ವಜ ಅರ್ಪಿಸುವುದು ನಿಮ್ಮ ಆಸ್ತಿಗೆ ಲಾಭದಾಯಕವಾಗಿದೆ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಲಸಗಳಲ್ಲಿ ಅವರು ಯಶಸ್ವಿಯಾಗುತ್ತಾರೆ. ನಿಮ್ಮ ವಾಹನದ ಮೇಲೆ ಕೆಂಪು ಧ್ವಜವನ್ನು ಇರಿಸಿದರೆ ಅದು ನಿಮ್ಮನ್ನು ಅಪಘಾತಗಳಿಂದ ರಕ್ಷಿಸುತ್ತದೆ. ತುಳಸಿ. ಹನುಮಾನ್ಗೆ ತುಳಸಿಯನ್ನು ಅರ್ಪಿಸುವುದು ವಿಶೇಷ ಪರಿಹಾರವಾಗಿದೆ. ಹನುಮಂತನು ತುಳಸಿಯಿಂದ ಮಾತ್ರ ತೃಪ್ತರಾಗುತ್ತಾರೆ. ಮಂಗಳವಾರ ಹನುಮಂತನಿಗೆ ತುಳಸಿ ಮಾಲೆಯನ್ನು ಅರ್ಪಿಸುವುದು ನಿಮ್ಮ ಸಮೃದ್ಧಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಆ ಮಾಲೆಯಿಂದ ತುಳಸಿ ಎಲೆಗಳನ್ನು ತಿಂದರೆ ಆರೋಗ್ಯವಾಗಿರಬಹುದು. ಲಡ್ಡು. ಸಾಮಾನ್ಯವಾಗಿ ಲಡ್ಡುಗಳನ್ನು ಹನುಮಂತನಿಗೆ ಪ್ರಸಾದವಾಗಿ ನೀಡಲಾಗುತ್ತದೆ. ನೀವು ಅವರಿಗೆ ಬೇಳೆ ಹಿಟ್ಟು ಅಥವಾ ಬೂಂದಿ ಲಡ್ಡುಗಳನ್ನು ಉಡುಗೊರೆಯಾಗಿ ನೀಡಬಹುದು. ಹನುಮನಿಗೆ ಬೂಂದಿ ಲಡ್ಡುಗಳನ್ನು ಅರ್ಪಿಸುವ ಮೂಲಕ ನೀವು ಎಲ್ಲ ಗ್ರಹಗಳನ್ನು ನಿಯಂತ್ರಿಸಬಹುದು. ಮಂಗಳವಾರ ಸಂಜೆ ಹನುಮಂತನಿಗೆ ತುಳಸಿ ಎಲೆಗಳನ್ನು ಮತ್ತು ಲಡ್ಡುಗಳನ್ನು ಅರ್ಪಿಸಿ. ನಂತರ ಅವುಗಳನ್ನು ನೀವು ಸೇವಿಸಿ ಮತ್ತು ಜನರಿಗೆ ಈ ಪ್ರಸಾದವನ್ನು ವಿತರಿಸಿ. ರಾಮನ ಹೆಸರು. ಹನುಮಂತನಿಗೆ ರಾಮನ ಹೆಸರು ತುಂಬ ಇಷ್ಟ. ಭಗವಾನ್ ಶ್ರೀರಾಮನ ಆರಾಧನೆಯಿಂದ ಹನುಮಂತನಿಗೆ ತುಂಬ ಸಂತೋಷವಾಗುತ್ತದೆ. ಅರಳಿ ಮರದ ಎಲೆಯ ಮೇಲೆ ಮಲ್ಲಿಗೆ ಎಣ್ಣೆ ಮತ್ತು ಸಿಂಧೂರದಿಂದ ರಾಮನ ಹೆಸರು ಬರೆದು ಹನುಮನಿಗೆ ಅರ್ಪಿಸಿ. ಎಲ್ಲ ಸಮಸ್ಯೆಗಳನ್ನು ತೊಡೆದು ಹಾಕಲು ಇದು ನಿಮಗೆ ಸಹಾಯ ಮಾಡುತ್ತದೆ. ಶನಿಯ ಸಾಡೆ ಮತ್ತು ಅಧೈರ್ಯ. ಶನಿದೇವನು ಪ್ರತಿ ರಾಶಿಚಕ್ರ ಚಿಹ್ನೆಯಲ್ಲಿ ಸುಮಾರು 2.5 ವರ್ಷಗಳ ಕಾಲ ಇರುತ್ತಾನೆ. ಅವರು ವಾಸಿಸುವ ರಾಶಿಚಕ್ರ ಚಿಹ್ನೆ ಮತ್ತು ಸಂವಹನ ಅವಧಿಯು ಒಂದು ರಾಶಿಯ ಮೊದಲು ಮತ್ತು ಆ ರಾಶಿಯ ನಂತರ ಒಂದು ಅವಧಿಯಲ್ಲಿ 2.5 ವರ್ಷ, 3 ಮತ್ತು 7.5 ವರ್ಷ ಅಥವಾ 90 ತಿಂಗಳುಗಳು. ಈ ಅವಧಿ ಸಾಡೆ ಎಂದು ಕರೆಯಲಾಗುತ್ತದೆ. ಗ್ರಹಗಳಲ್ಲೇ ನಿಧಾನವಾಗಿ ಚಲಿಸುವ ಗ್ರಹವಾದ ಇವರಿಗೆ ಮಂದ, ಶನಿ ಮತ್ತು ಶನೇಶ್ವರ ಎಂಬ ಹೆಸರಿರುತ್ತದೆ. ಮಕರ, ಕುಂಭ, ಮೀನರಾಶಿಯವರಿಗೆ, ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರಿಗೆ ಶನಿಯ ಸಾಡೆ ಮತ್ತು ಶನಿಯ ಆಡ್ಯ ಸಾತಿ ಇರುತ್ತದೆ. ಕುಂಭರಾಶಿಯವರ ಹೃದಯದ ಮೇಲೆ, ಮಕರ ರಾಶಿಯವರ ಪಾದದ ಮೇಲೆ, ಮೀನರಾಶಿಯವರ ತಲೆಯ ಮೇಲೆ ಶನಿಯ ಸಾಡೆ ಪ್ರಭಾವ ಇರುತ್ತದೆ. ಇದರಿಂದ ರೋಗ, ಮಿತ್ರರಿಂದ ವಿರೋಧ, ಪ್ರಯಾಣ, ಸಂಕಟ, ಅತಿಯಾದ ಚಿಂತೆ, ಮೃತ್ಯು, ದುಃಖ, ಅಗ್ನಿ ಭಯ, ಕಬ್ಬಿಣ ಮತ್ತು ಆಯುಧಗಳ ಭಯ, ಧನಹಾನಿ, ವ್ಯಾಪಾರದಲ್ಲಿ ಅಡಚಣೆ ಮತ್ತು ಸಂತೋಷದ ಕೊರತೆ ಇತ್ಯಾದಿ. ಶನಿಯ ಸಾಡೆ ಮತ್ತು ಅಧೈರ್ಯ ದೋಷವನ್ನು ಶಮನಗೊಳಿಸಲು ಶನಿಯ ಮಂತ್ರವನ್ನು ಪಠಿಸಿ ಹವನ ಮಾಡಿ ದಾನಗಳನ್ನು ಮಾಡಬೇಕು.